ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ವಯ ಕರ್ನಾಟಕ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕಲ್ಪಿಸಲು ಜಾರಿ ಮಾಡಲಾಗಿರುವ ಕಾಯ್ದೆಯಲ್ಲಿ ರಾಜ್ಯ ಪರಿಶಿಷ್ಟ ಜಾತಿಗಳನ್ನು ಎಬಿಸಿ ಎಂದು 3 ಗುಂಪುಗಳಾಗಿ ವಿಂಗಡಿಸಿದ್ದು, ಮಾದಿಗ ಸಂಬಂಧಿತ ಜಾತಿಗಳನ್ನು ಎ ಗುಂಪಿಗೆ, ವಲಯ ಸಂಬಂಧಿತ ಜಾತಿಗಳನ್ನು ಬಿ ಗುಂಪಿಗೆ ಹಾಗೂ ಇತರೆ ಜಾತಿಗಳನ್ನು ಸಿ ಗುಂಪಿಗೆ ಸೇರ್ಪಡೆಗೊಳಿಸಿ ಆದೇಶಿಸಿದೆ. ಅಲ್ಲದೆ ರೋಸ್ಟರ್ ಬಿಂದುವಿನಲ್ಲಿ ವಲಯ ಸಂಬಂಧಿತ ಜಾತಿಗಳು ಬಿ ಗುಂಪನ್ನು 9ನೇ ಸ್ಥಾನದಲ್ಲಿ ಇರಿಸಿರುವುದು ಮೂಲಕ ವಲಯ ಸಂಬಂಧಿತ ಜಾತಿಗಳಿಗೆ ಘೋರ ಅನ್ಯಾಯ ಮಾಡಿದೆ. ಇದರಿಂದ ನೇಮಕಾತಿ ಹಾಗೂ ಶಿಕ್ಷಣ ಮತ್ತು ಇತರೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ವಲಯ ಸಂಬಂಧಿತ ಜಾತಿಗಳಿಗೆ ಭಾರಿ ಅನ್ಯಾಯವಾಗಲಿದೆ. ಸರ್ಕಾರಿ ನೇಮಕಾತಿಯಲ್ಲಿ 1 ರಿಂದ 8 ಖಾಲಿ ಉದ್ಯೋಗಗಳನ್ನು ಭರ್ತಿ ಮಾಡಿದಾಗ ವಲಯ ಸಂಬಂಧಿತ ಜಾತಿಗಳಿಗೆ 1 ಪೋಸ್ಟ್ ಸಹ ಉದ್ಯೋಗಗಳನ್ನು ಭರ್ತಿ ಮಾಡಿದಾಗ ಸಿಗುವುದಿಲ್ಲ. ಹಾಗೆಯೇ ಉನ್ನತ ಶಿಕ್ಷಣ, ಪ್ರವೇಶಾತಿ ಮತ್ತು ಸರ್ಕಾರಿ ಅಧಿಕಾರಿಗಳು, ನೌಕರರ ಭರ್ತಿಯಲ್ಲೂ ಸಹ ವಲಯ ಸಂಬಂಧಿತ ಜಾತಿಗಳಿಗೆ ಅವಕಾಶ ಸಿಗುವುದಿಲ್ಲ. ಆದ್ದರಿಂದ ಸರ್ಕಾರ ಇಂತಹ ಅವೈಜ್ಞಾನಿಕ ಪರಿಶಿಷ್ಟ ಜಾತಿಗಳ ಉಪ ವರ್ಗೀಕರಣ ಕಾಯ್ದೆಯ ವಿರುದ್ಧ ಹಾಗೂ ರೋಸ್ಟರ್ ಬಿಂದುವಿನಲ್ಲಿ ಆಗಿರುವ ಅನ್ಯಾಯದ ವಿರುದ್ಧ ಚಾಮರಾಜನಗರ ಜಿಲ್ಲೆ ಚಾಮರಾಜ ತಾಲೂಕಿನ ಸಂತೆಮರ ಹೋಬಳಿಯ ಎಲ್ಲಾ ಗ್ರಾಮಗಳ ಬಲಗೈ ಜನಾಂಗದ ಸಂಘಟನೆಗಳು ಹಾಗೂ ಗಡಿ ಕಟ್ಟೆ ಯಜಮಾನರುಗಳು ಹಾಗೂ ಬಲಗೈ ಜನಾಂಗದ ಸಾವಿರಾರು ನಾಗರಿಕರು ಹಾಗೂ ಮಹಿಳಾ ಸಂಘಟನೆಗಳು ಸೇರಿ ಬೃಹತ್ ಪ್ರತಿಭಟನೆ ನಡೆಸಿ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ರಾಜ್ಯ ಸರ್ಕಾರದ ಗಣಯುಕ್ತ ರಾಜ್ಯಪಾಲರು ಪರಿಶಿಷ್ಟ ಜಾತಿಗಳ ಉಪ ವರ್ಗೀಕರಣ ಕಾಯ್ದೆಯನ್ನು ರದ್ದುಪಡಿಸಿ ಬಲಗೈ ಸಂಬಂಧಿತ ಜಾತಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ. ಒಳ ಮೀಸಲಾತಿ ಅನ್ಯಾಯವನ್ನ ಖಂಡಿಸಿ ಇಂದು ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಸಂತೆಮರಹಳ್ಳಿ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಸಾಗಿದ ಪ್ರತಿಭಟನಾ ಮೆರವಣಿಗೆ ಸಂತೆಮರಹಳ್ಳಿ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿದ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನೆಯಲ್ಲಿ ವಿವಿಧ ದಲಿತ ಸಂಘಟನೆಗಳು ಹಾಗೂ ಬಲಗೈ ಸಮುದಾಯದ ಮುಖಂಡರುಗಳು ಒಳ ಮೀಸಲಾತಿಯಲ್ಲಿ ಉಂಟಾಗಿರುವ ಅನ್ಯಾಯವನ್ನ ಖಂಡಿಸಿ ಮಾತನಾಡಿದರು. ಒಳ ಮೀಸಲಾತಿಯ ಸಮೀಕ್ಷೆ ನಡೆಸಿದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಿದ್ಧಪಡಿಸಿರುವ ಸಮೀಕ್ಷೆಯ ವರದಿಯು ಅವೈಜ್ಞಾನಿಕತೆಯಿಂದ ಕೂಡಿರುತ್ತದೆ. ಬಲಗೈ ಸಮುದಾಯದ ಪ್ರವರ್ಗಗಳನ್ನು ವಿಂಗಡಿಸಿರುವುದು ಸಹ ಲೋಪದಿಂದ ಕೂಡಿರುತ್ತದೆ. ಈ ಪ್ರವರ್ಗಗಳಲ್ಲಿ ಬಿ ಪ್ರವರ್ಗದಲ್ಲಿ ಬಲಗೈ ಸಮುದಾಯಕ್ಕೆ ಶಿಕ್ಷಣ, ಉದ್ಯೋಗ, ಶೈಕ್ಷಣಿಕ, ಸರ್ಕಾರಿ ನೌಕರರ ಬಡ್ತಿಯಲ್ಲಿ ವಿವಿಧ ಇಲಾಖೆಗಳ ಸಾಲ ಸೌಲಭ್ಯಗಳನ್ನು ಆಯ್ಕೆ ಮಾಡುವಾಗ ಅನ್ಯಾಯ ಆಗಿರುತ್ತದೆ. ಆದ್ದರಿಂದ ಒಳ ಮೀಸಲಾತಿಯಲ್ಲಿ ಅನ್ವಯಿಸಿರುವ ರೋಸ್ಟರ್ ಬಿಂದುವನ್ನು ಪರಿಷ್ಕರಿಸುವುದು, ಬಲಗೈ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನ ಬಲಗೈ ಸಮುದಾಯದ ಮಾನ್ಯ ಸಚಿವರುಗಳು, ಶಾಸಕರುಗಳು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಂತೆಮರಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳ ಮುಖಂಡರುಗಳು, ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮಹಿಳಾ ಸಂಘಟನೆಗಳು ಹಾಗೂ ಸಾವಿರಾರು ಬಂಧುಗಳು ಭಾಗವಹಿಸಿದರು. ನಂತರ ಉಪ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಮನವಿ ಕಳುಹಿಸಲಾಯಿತು. ಪ್ರತಿಭಟನೆಯಲ್ಲಿ ಹೆಗ್ಗವಾಡಿಪುರ ಮಾದೇಶ್, ಶಿವನಾಗಣ್ಣ ಕುದೇರು, ಜಯಶಂಕರ್, ದೊರೆರಾಜ್ ಹೊಸೂರು, ರುದ್ರಣ್ಣ, ರಮೇಶ್ ಮಂಗಲ, ರಾಜೇಂದ್ರ ಹೊನ್ನೂರು, ಚೇರ್ಮನ್ ಶಿವಕುಮಾರ್, ಬಸವಣ್ಣ ಬಸವಟ್ಟಿ, ಕಾವುದವಾಡಿ ಬಸವಣ್ಣ, ಯು ಮಹದೇವು, ನವಿಲೂರು ರಾಜು, ಕೆಂಪರಾಜು, ಗಣಗನೂರು, ಮಹೇಶ್ ಆಲ್ದೂರು, ಕಮರವಾಡಿ ಬಸವರಾಜು, ಜಿಲ್ಲಾ ದಲಿತ ಮುಖಂಡರಾದ ಸಿಎಂ ಕೃಷ್ಣಮೂರ್ತಿ, ಸಿಕೆ ಮಂಜುನಾಥ್, ವಾಸು, ರಾಮಸಮುದ್ರ ಬಾಬು, ಮುರುಗೇಶ್ ಕಾಕಲವಾಡಿ, ನಟಶೇಖರ್ ಮೂರ್ತಿ, ಟಿಪಿ ರಾಜ್, ಶಿವಮಾಧು, ಕುದೇರ್ ಗ್ರಾಮದ ಶಿವಕುಮಾರ್, ಸಂತೋಷ್, ಬಸವರಾಜು, ಕೈಲಾಸಮೂರ್ತಿ, ಅರುಣ್, ಮಂಜುನಾಥ್, ಜಲೇಂದ್ರ, ಸುನಿತಾ, ಹೊಂಗನೂರಿನ ವೀರಣ್ಣ, ಕುಂಜನ್ನಯ್ಯ, ಮಹದೇವು, ಟಿಪಿ, ನಟರಾಜ್, ಪುಟ್ಟಸ್ವಾಮಿ ಸೇರಿದಂತೆ ಇನ್ನೂ ಅನೇಕರು ಭಾಗವಹಿಸಿದ್ರು. ಡಿವೈಎಸ್ಪಿ ಸ್ನೇಹರಾಜ್, ಇತರೆ ಮೇಲಾಧಿಕಾರಿಗಳು, ವೃತ್ತ ನಿರೀಕ್ಷಕರಾದ ಸಾಗರ್, ಪಿಎಸ್ಐ ಮೋಹನ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಬಂದೋಬಸ್ತ್ ವಹಿಸಿದ್ರು. ಎಂ ಶಿವನಾಗಣ್ಣ, ಚಾಮರಾಜನಗರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ರಾಜ್ಯ ಸರ್ಕಾರ ಅಷ್ಟು ಮಟ್ಟಿಗೆ